ಏನು ನಿನ್ನೆ ಬೆಳಗಾವಿನಲ್ಲಿ ನಮ್ಮ KSRTCಯ ಕಂಡಕ್ಟರ್ ಮತ್ತು ಡ್ರೈವರ್ ಮೇಲೆ ಮರಾಠಿಗರು ಹಲ್ಲೆ ಮಾಡಿ ಟಿಕೆಟ್ ಪಡ್ಕೊಳ್ಳಿ ಅಂತ ಹೇಳಿದಾಗ ಟಿಕೆಟ್ನ ಕನ್ನಡದಲ್ಲಿ ಕೇಳ್ತಾ ಇದೆಯಾ ಅಂತ ಹೇಳಿ ಮರಾಠಿನಲ್ಲಿ ಮಾತಾಡಿ ಅಂತ ಹೇಳಿ ಅವ್ರಿಗೆ ಏನು ಹಲ್ಲೆ ಮಾಡಿದ್ದಾರೆ ಅದನ್ನು ತೀವ್ರವಾಗಿ ಕರ್ನಾಟಕ ಸಂಘಟನೆ ನಮ್ಮ ರಾಜ್ಯಾಧ್ಯಕ್ಷರಾದ BN ಜಗದೀಶ್ ನೇತೃತ್ವದಲ್ಲಿ ನಡೀತಾ ಇರುವಂಥ ಸಂಘಟನೆ ತೀವ್ರವಾಗಿ ಖಂಡಿಸುತ್ತೆ. ಇದನ್ನು ಮನವಿನ ಈಗ ಸಾರಿಗೆ ಸಚಿವರಿಗೆ ತಲುಪಿಸಿದ್ದೀವಿ. ಹಾಗೆಯೇ ವ್ಯವಸ್ಥಾಪಕ ನಿರ್ದೇಶಕರಾದಂಥ ಅನ್ಬು ಕುಮಾರ್ ಅವ್ರಿಗೂ ಇನ್ನೊಂದು ಗಂಟೆಗಳ ಕಾಲದಲ್ಲಿ ಅಲ್ಲಿ ಹೋಗಿ ಮನವಿನ ಸಲ್ಲಿಸ್ತೀವಿ. ನಮ್ಮದು ಬೇಡಿಕೆ ಏನಿದೆ ಅಂದರೆ ಏನು ಇದನ್ನು ಕೃತ್ಯ ಎಸಗಿದ್ದಾರೆ ಅವ್ರ ಮೇಲೆ FIR ಆಗಬೇಕು, ಗೂಂಡಾ ಆ್ಯಕ್ಟ್ ಆಗಿ. ಯಾಕೆ ಅಂದರೆ ಒಬ್ಬ ಗೌರ್ಮೆಂಟ್ ಎಂಪ್ಲಾಯಿ ಮೇಲೆ ಕಾರ್ಯನಿರ್ವಹಿಸ್ತಾ ಇದ್ದಂಥ ಗೌರ್ಮೆಂಟ್ ಎಂಪ್ಲಾಯಿ ಮೇಲೆ ಏಕಾಏಕಿ ಟಿಕೆಟ್ ಕೇಳಿದ್ದಕ್ಕೆ ಹಲ್ಲೆ ಮಾಡ್ತಾರೆ ಅಂದರೆ ನಮ್ಮ ಸಂಸ್ಕೃತಿ ಎಲ್ಲಿಗೆ ಹೋಗಿದೆ, ನಮ್ಮ ಕನ್ನಡಿಗರನ್ನ ಯಾವ ಥರ ನಡೆಸ್ಕೊತಾ ಇದ್ದಾರೆ ಅನ್ನೋ ರೀತಿ ತಿಳಿದು ಬರ್ತಾ ಇದೆ. ಇದನ್ನು ನಾವು ತೀವ್ರವಾಗಿ ಖಂಡಿಸ್ತೀವಿ. ಅವ್ರನ್ನೆಲ್ಲ ಗಡೀಪಾರು ಮಾಡಬೇಕು ಹಾಗೂ ಅವ್ರ ಮೇಲೆ FIR ಆಗಿ ಗೂಂಡಾ ಆ್ಯಕ್ಟ್ನ ಓಪನ್ ಮಾಡಬೇಕು ಅಂತ ಹೇಳಿ ನಾನು ಸಾರಿಗೆ ಸಚಿವರಲ್ಲಿ ಕೇಳ್ಕೊಂಡಿದ್ದೇನೆ. ಅವರು ಈಗಾಗಲೇ FIR ಆಗಿದೆ ಅಂತ ಹೇಳ್ತಿದ್ದಾರೆ. FIR ಆಗೋದು ದೊಡ್ಡದಲ್ಲ, ಅವ್ರಿಗೆ ತೀವ್ರವಾಗಿ ಅವ್ರನ್ನ ಶಿಕ್ಷೆಗೆ ಒಳಪಡಿಸಬೇಕು ಅಂತೇಳಿ ನಾನು ಹೋಮ್ ಮಿನಿಸ್ಟ್ರಿಗಾಗಲಿ ಸಾರಿಗೆ ಸಚಿವರಿಗಾಗಲಿ DCM ಶಿವಕುಮಾರ್ ಅವರಿಗಾಗಲಿ ನಾನು ಈ ಮೂಲಕ ಮನವಿನ ಮಾಡ್ಕೊತಾ ಇದ್ದೀನಿ. ಇದನ್ನು ಮಾಡಲಿಲ್ಲ ಅನ್ನೋ ದಿನಗಳಲ್ಲಿ ನಾವು ತೀವ್ರವಾದ ಹೋರಾಟವನ್ನು ಇಡೀ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಲ್ಲೂ ಎಲ್ಲ ತಾಲೂಕಲ್ಲೂ ಇದೊಂದು ಹೋರಾಟವನ್ನು ಹಮ್ಮಿಕೊಳ್ಬೇಕಾಗಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಹೇಳಿದ್ರಲ್ಲ, ಇದಿಷ್ಟು ನಮ್ಮ ಜಿಲ್ಲಾಧ್ಯಕ್ಷರಂತ ಯೋಗಾನಂದ್ರ ಅವರು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಈಗ ನಾವು ನಂತರ ನಮ್ಮ KSRTCಯ MD ಆದಂತ ಅನ್ಬು ಕುಮಾರ್ ಅವ್ರಿಗೂ ಸಹ ಒಂದು ಮನವಿಯನ್ನ ಕೊಡ್ತಾ ಇದ್ದೀವಿ, ಎಚ್ಚರಿಕೆಯನ್ನು ಸಹ ಕೊಡ್ತಾ ಇದ್ದೀವಿ. ನೀವೇನಾದ್ರೂ ಇದ್ರ ವಿರುದ್ಧ ಆಕ್ಷನ್ ತಗೊಂಡಿಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಉಗ್ರವಾದಂತ ಹೋರಾಟವನ್ನ ನಮ್ಮ ಜೈ ಕರ್ನಾಟಕ ಸಂಘಟನೆ ಮಾಡುತ್ತೆ. ದಯವಿಟ್ಟು ಈ ಕೂಡಲೇ ಯಾರ ಪುಂಡ್ರಿದ್ದಾರೆ ಮರಾಠಿ ಪುಂಡ್ರು ಅವರನ್ನ ಕೂಡಲೇ ಬಂಧಿಸಿ ಅವ್ರ ವಿರುದ್ಧ ಕಾನೂನು ಕ್ರಮ ತೀವ್ರವಾಗಿ ಅವ್ರ ಮೇಲೆ ಕ್ರಮವನ್ನು ಜರುಗಿಸಬೇಕು ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ಕೋರ್ತಾ ಇದ್ದೀವಿ. ನಮಸ್ಕಾರ. ಜೈ ಕರ್ನಾಟಕ ಸಂಘಟನೆ ಹೋರಾಟಕ್ಕೆ